ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಕಾಶ್ಮೀರದಲ್ಲಿ ಜರುಗಿದ ಭಯೋತ್ಪಾದನಾ ಕೃತ್ಯದಲ್ಲಿ ಮೃತಪಟ್ಟಂತ 28 ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಅಲ್-ಬದರ್ ಸರ್ಕಲ್ ಬಳಿ ಮೊಂಬತ್ತಿ ಬೆಳಗಿಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸಲ್ಮಾನ್ ಫಾರ್ಸಿ, ನರಸಿಂಹರಾಜ ಬ್ಲಾಕಿನ ಸೇವಾದಳ ಅಧ್ಯಕ್ಷ ಕಮ್ರಾನ್ ಪಾಷಾ, ಸೇವಾದಳ ನಗರ ಕಾರ್ಯಾಧ್ಯಕ್ಷ ಬಿ. ಮೋಹನ್ ಕುಮಾರ್, ಕಾರ್ಯಕರ್ತರಾದ ಆಸಿಫ್ ಪಾಷಾ, ಜಾವೀದ್ ಹಫೀಜ್, ಡಿಸಿಸಿ ಕಚೇರಿ ಕಾರ್ಯದರ್ಶಿ ಸೈಯದ್ ಸಲೀಂ, ಜಾವೀದ್ ಶರೀಫ್ ಮತ್ತು ನೂರುಲ್ಲಾ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. जय जय बोलो भारत माता की जय, बोलो भारत माता की जय, बोलो भारत माता की जय, जय. ಮೈಸೂರು ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಅವರ ಆದೇಶದ ಮೇರೆಗೆ ಹಾಗೂ ನಮ್ಮ ಸೌಕಾರ್ ಚೆನ್ನೈ ಬ್ಲಾಕ್ GN ಮಂಜುನಾಥ್ ರವರ ಸಹಕಾರದಿಂದ ಇಂದು ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಮೊನ್ನೆ ಏಪ್ರಿಲ್ 22ರಂದು ನಡೆದಂತಹ ಉಗ್ರಗಾಮಿಗಳ ಅಟ್ಟಹಾಸದಿಂದ 28 ಜನ ಬಲಿಯಾಗಿದ್ದಾರೆ ನಮ್ಮ ಭಾರತೀಯರು. ಇದು ಬಹಳ ದುಃಖಕರವಾದ ಸಂಗತಿ. ನಮ್ಗೆ ಬಹಳ ಇದ್ರ ಬಗ್ಗೆ ನೊಂದಿದೆ. ಇದು ಯಾವ ರೀತಿ ಆಗಿದೆ, ಏನ್ ಸುರಕ್ಷತೆ ಕೊಟ್ಟಿದ್ದಾರೆ, ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ. ಆದ್ರೆ ಕೆಲವು ರಾಜಕಾರಣಿಗಳು ತಮ್ಮ ಬೇಳೆ ಬಯಸ್ಕೊಳ್ಳೋಕೋಸ್ಕರ ಅಲ್ಲಿ ಮುಸ್ಲಿಂ ಅವರು ಈ ತರ ಮಾಡಿದ್ದಾರೆ, ಮುಸ್ಲಿಂ ಅವರು ಏನೋ ನಿಮ್ಮ ಹೆಸರೇನು ಅಂತ ಹೆಸರು ಕೇಳ್ಬಿಟ್ಟು ಸಾಯಿಸಿದರೆ, ಬಟ್ಟೆ ಬಿಚ್ಚಿ ಅಂತ ಸಾಯಿಸಿದ್ರೆ, ಇದು ಹೇಳಿಕೆ ಎಲ್ಲ ಸುಳ್ಳು. ಇದು ಸತ್ಯಕ್ಕೆ ದೂರವಾದ ವಿಷಯ. ಯಾಕೆಂದ್ರೆ ನಮ್ಮ ಮುಸ್ಲಿಂ ಒಬ್ಬ ಆದಿಲ್ ಹುಸೇನ್ ಎಂಬ ಒಂದು ವ್ಯಕ್ತಿ ಕೂಡ ಅಲ್ಲಿ ಮರಣ ಹೊಂದಿದ್ದಾನೆ. ಪ್ರವಾಸಿಗರನ್ನ ಉಳ್ಸಕ್ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಆದಿಲ್ ಹುಸೇನ್ ಒಬ್ಬ ವ್ಯಕ್ತಿ. ಆ ರೀತಿ ಇದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿನೂ ಸಾಯ್ತಾ ಇರಲಿಲ್ಲ. ಮುಸ್ಲಿಂ ಅಲ್ಲಿನ ಪ್ರವಾಸಿಗರುಗಳಿಗೆ ಮುಸ್ಲಿಂ ಸುಮಾರು ಜನ ಸುರಕ್ಷತೆ ಮಾಡಲು ಪ್ರಯತ್ನ ಕೂಡ ಪಟ್ಟಿದ್ದಾರೆ. ನಾವೆಲ್ಲ ಒಂದೇ. ಆದ್ರೆ ಇದ್ರಲ್ಲೂ ಕೂಡ ಬಿಜೆಪಿ ರಾಜಕೀಯ ಮಾಡಿ ತನ್ನ ಬೇಳೆಯನ್ನು ಬೇಯಿಸ್ಕೊತಾ ಇದೆ. ನರೇಂದ್ರ ಮೋದಿ ಅವರಿಗೆ ನಾವು ಏನು ಬೇಡಿಕೊಳ್ಕೊತಾ ಇದೀವಿ ಅಂದ್ರೆ ನಾವೆಲ್ಲ ಒಂದೇ. ದಯವಿಟ್ಟು ನಮ್ಮ ಶಾಂತಿ ಕೆಡಿಸುವ ಕೆಲಸವನ್ನು ಮಾಡಬೇಡಿ. ನಾವೆಲ್ಲ ಒಂದೇ. ಮುಂದಿನ ದಿನಗಳಲ್ಲಿ ಇಂಥ ಉಗ್ರಗಾಮಿಗಳಿಗೆ ಮಟ್ಟಗೊಳಿಸ್ಬೇಕು ಅಂತ ನಾವೆಲ್ಲ ನೀವು ಬೇಡಿಕೆ ಮಾಡ್ಕೋತೀವಿ. ದಯವಿಟ್ಟು ಇದು ಉಳಿಸ್ಬೇಕು, ಭಾರತ ಉಳಿಸ್ಬೇಕು, ಭಾರತ ಬೆಳೆಸಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ.